ವರ್ಷದಿಂದ ನಾನು ಡ್ಯೂಟಿ ಕೈ ಹಿಡಿತಾ ಇದ್ದೀನಿ. ನಮ್ಮ ತಂದೆ ತಾಯಿ ಹರಕೆ ಮಾಡಿದ್ರು, ನೋಡಪ್ಪ ನೀವು ನಿಮಗೆ ಚೆನ್ನಾಗಿರೋ ಗಂಟ ಹಿಡಿ ಅಂತವ. ನಾವು ಇವತ್ತು 40 ವರ್ಷ ಬೆಟ್ಟತುಂಗ, ಕುರುಕೂರು, ಬಾರ್ಸೆ ಸುತ್ತಿ ನಾವು ಕತ್ಲೆಲೆಲ್ಲ ಉತ್ಸವ ಮಾಡ್ಕೊಂಬಂದು ನಮಸ್ಕಾರ ವೀಕ್ಷಕರೇ, ಬೆಟ್ಟದಪುರದ ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿ ಕ್ಷೇತ್ರದ ದೀವಟಿಕೆ ಉತ್ಸವಕ್ಕೆ ಇದೀಗ ವಿದ್ಯುಕ್ತ ಚಾಲನೆ ದೊರೆತಿದೆ. ಇದೀಗ ಈ ದೀವಟಿಕೆ ಉತ್ಸವ ಬೆಟ್ಟದಪುರದ ಪೇಟೆ ಬೀದಿ ಅಥವಾ ತೇರಿನ ಬೀದಿಯಲ್ಲಿ ಸಾಗಿ ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯವನ್ನ ತಲುಪ್ತಾ ಇದೆ. ಆನಂತರ ಯಾವ ಯಾವ ಕಡೆ ಈ ಮೆರವಣಿಗೆ ಸಾಗುತ್ತೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ. ಇದೇ ಜ್ಯೋತಿ ಸಾವಿರಾರು ದೀವಟಿಕೆಗಳಿಗೆ ಮೊದಲಾಗುವ ಜ್ಯೋತಿ. ಉತ್ಸವ ಮೂರ್ತಿಗಳಿಗೆ ಆಗುವ ಮಹಾಮಂಗಳಾರತಿಯಿಂದ ಮೊದಲ ದೀವಟಿಕೆಗಳನ್ನು ಹಚ್ಚುವುದೇ ಬೆಳಕಿನ ವೈಭವಕ್ಕೆ ವಿದ್ಯುಕ್ತ ಚಾಲನೆ. ಪ್ರಿಯ ವೀಕ್ಷಕರೇ, ಈಗಾಗಲೇ ಕಳೆದ ಸಂಚಿಕೆಯಲ್ಲಿ ಉತ್ಸವ ಮೂರ್ತಿಗಳು ಬೆಟ್ಟದ ಮೇಲೆ ಅಮಾವಾಸ್ಯೆ ರಾತ್ರಿ ತಂಗುವ ರೋಚಕ ದೃಶ್ಯಗಳನ್ನು ವೀಕ್ಷಿಸಿದ್ದೀರಿ. ಮಾರನೇ ದಿನ ಮುಂಜಾನೆ ಸುಮಾರು 6 ಅಥವಾ 6:30 ವೇಳೆಗೆ ಬೆಟ್ಟದಿಂದ ಇಳಿದು ಬರುವ ಉತ್ಸವ ಮೂರ್ತಿಗಳಿಗೆ ಮೊದಲ ಪೂಜೆ ಸಲ್ಲಿಸಲಾಗುತ್ತದೆ. ನಂತರ ಪ್ರಾರಂಭವಾಗುವುದೇ ಭ್ರಮರಾಂಬ ಸಮೇತ ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿ, ವಿನಾಯಕ, ಬೆಳ್ಳಿ ಬಸಪ್ಪರ ಗಿರಿ ಪ್ರದಕ್ಷಿಣೆ. ಈ ಗಿರಿ ಪ್ರದಕ್ಷಿಣೆಯ ಹಾದಿಯಲ್ಲಿ ಸುಮಾರು 150ಕ್ಕೂ ಹೆಚ್ಚು ಹಸಿರು ಮಂಟಪಗಳು ಇರುತ್ತವೆ. ಹಸಿರು ಮಂಟಪಗಳೆಂದರೆ ಹಸಿರು ತೋರಣ, ಬೈನೆಗರಿ, ಮಾವಿನ ಸೊಪ್ಪು, ತೆಂಗಿನ ತಾರಾಳೆ, ಹೂವಿನ ಅಲಂಕಾರದೊಂದಿಗೆ ಭಕ್ತರು ನಿರ್ಮಿಸಿರುವ ಮಂಟಪ. ಈ ಪದ್ಧತಿಯನ್ನು ಸುಮಾರು 100 ವರ್ಷಗಳಿಂದ ಆಚರಿಸಿಕೊಂಡು ಬಂದಿರುವುದು ಇವರ ಭಕ್ತಿ ನಿಷ್ಠೆಗೆ ಸಾಕ್ಷಿ. ಬೆಟ್ಟದ ಹಾದಿಯಿಂದ ತೇರಿನ ಬೀದಿಗೆ ಸಾಗುವ ಉತ್ಸವ ಮೂರ್ತಿಗಳು 100 ಭಕ್ತರಿಂದ ಆರಾಧಿಸಲ್ಪಡುತ್ತವೆ.
ತೇರಿನ ಬೀದಿಯಿಂದ ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯದ ಕಡೆ ಸಾಗುವ ತಿರುವಿನಲ್ಲಿ ಕಲ್ಲು ಬಾಗಿಲು ಗಣಪತಿ ಎಂಬ 100 ವರ್ಷಗಳ ಹಿಂದಿನ ಪುಟ್ಟ ದೇವಾಲಯವಿದ್ದು, ಅಲ್ಲಿನ ಹಸಿರು ಮಂಟಪದಲ್ಲಿಯೂ ಪೂಜಾ ಕಾರ್ಯಗಳು ನೆರವೇರುತ್ತವೆ. जायतनं वेद आयतनवान् भवति आपो वै संवत्सरस्यायतनम् आयतनवान् भवति य एवं वेद योगोऽप्सुनानं भवकामाय वाक्यम् ನಮಸ್ತೆ ಸರ್. ನಮಸ್ಕಾರ. ಬೆಟ್ಟದಪುರದ ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿ ದೀವಟಿಕೆ ಉತ್ಸವದ ಬಗ್ಗೆ ಸರ್ ತಮ್ಮ ಮಾತಿನಲ್ಲಿ ಹೇಳೋದಾದರೆ ಸರ್. ಸರ್, ಈ ಬೆಟ್ಟ ಇತಿಹಾಸ ಪ್ರತಿಸ್ವಾದಂಥ ಬೆಟ್ಟ. ಇದು ಕೊಣವೇಗೌಡನ ಬೆಟ್ಟ ಅಂತ ನಮ್ಮ ತಂದೆಯವರು ಅಜ್ಜನ ಕಾಲದಿಂದ ಹೇಳ್ತಿದ್ರು. ಈ ಬೆಟ್ಟಕ್ಕೆ ಬೆಟ್ಟದಪುರ ಅಂತ ಹೆಸರು ಬರ್ಬೇಕಾದ್ರೆ ಈ ಬೆಟ್ಟ ಇರಲಾಗಿ ಬೆಟ್ಟದಪುರ ಅಂತ ಹೆಸರಾಯಿತು. ಹಾಗೆ ಇಲ್ಲಿ ಸಿಡ್ಲು ಮಲ್ಲಿಕಾರ್ಜುನ ಸ್ವಾಮಿ, ಬ್ರಹ್ಮರಂಭ ಮಲ್ಲಿಕಾರ್ಜುನ ಸ್ವಾಮಿ, ಹಾಗೆ ಈ ಇತಿಹಾಸ ಪ್ರಸಿದ್ಧವಂಥ ಬಸವೇಶ್ವರ ದೇವಸ್ಥಾನ, ಸುಮಾರು ಇಲ್ಲಿ 16 ಹಳ್ಳಿ ಜನ ಎಲ್ಲ ಸೇರಿ ಈ ದೀವಟಿಕೆ ಉತ್ಸವವನ್ನು ಮಾಡ್ತಾರೆ. ಸರ್, ತಾವು ಸಹ ದೀವಟಿಕೆ ಉತ್ಸವದಲ್ಲಿ ಪಾಲ್ಗೊಂಡಿದ್ದೀರಿ. ಈ ದೀವಟಿಕೆ ಉತ್ಸವದಲ್ಲಿ ಪಾಲ್ಗೊಳ್ಬೇಕು ಅಂದರೆ ಏನೆಲ್ಲ ರಥಗಳನ್ನು ಇರಬೇಕಾಗುತ್ತೆ ಸರ್? ಸರ್, ಏನಿಲ್ಲ, ನಾವು ಈಗ 40 ವರ್ಷದಿಂದ ನಾನು ದೀವಟಿಕೆ ಇಡ್ತಾ ಇದ್ದೀನಿ. ನಮ್ಮ ತಂದೆ ತಾಯಿ ಹರಕೆ ಮಾಡಿದರು, ನೋಡಪ್ಪ ನಿನಗೆ ಚೆನ್ನಾಗಿರೋ ಗಂಟ ಹಿಡಿ ಅಂತವ. ನಾವು ಇವತ್ತು 40 ವರ್ಷದಿಂದ ಇವತ್ತಿಗೆ 40 ವರ್ಷ ಆಯಿತು. 40 ವರ್ಷದಿಂದ ದೀವಟಿಕೆ ಹಿಡಿತಾ ಇದ್ವಿ. ಇದೇನು ವ್ರತ ಅಂತ ಏನಿಲ್ಲ. 9 ಗಂಟೆ 10 ಗಂಟೆ ಮೇಲೆ ಬೇಕಾದ್ರೆ ತಿಂಡಿ ತಿನ್ಬೋದು. ಅಲ್ಗಂಟ ಸ್ವಲ್ಪ ದೇವಟಿಗೆ ಹಿಡ್ಕೊಂಬಂದು 2 ಸುತ್ತಾರು ಬಳಸಾದ್ಮೇಲೆ ತಿಂಡಿ ತಿನ್ನೋ ಒಂದು ಪದ್ಧತಿ ಮಾಡಿಕೊಂಡಿದ್ವಿ ನಾವು. ಆಮೇಲೆ ಈ ದೇವಸ್ಥಾನ ಕುಡ್ಕೂರು, ತುಂಗ, ಬಾರ್ಸೆ ಆ ಕಡೆ ಎಲ್ಲ ಬಳಸ್ಕೊಂಡು ಪುನಃ ಲಾಸ್ಟ್ ಬೆಟ್ಟದಪುರ ಬಂದು ಲಾಸ್ಟ್ ದೀವಟಿಗೆ ಎಲ್ಲರಿಗೂ ಇಲ್ಲಿ ಅಡುಗೆ ಮಾಡಿ ಊಟಕ್ಕೆ ಬಡಿಸೋವಂಥ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಅನಾದಿ ಕಾಲದಿಂದ ನಡ್ಕೊಂಬರ್ತಾರೆ ಸರ್. ಸರ್, ನಿಮ್ಮ ಮುಂದಿನ ಪೀಳಿಗೆ ಈ ಉತ್ಸವದಲ್ಲಿ ಪಾಲ್ಗೊಳ್ಳೋದಕ್ಕೆ ಯಾವ ರೀತಿಯಾದಂಥ ಉತ್ಸಾಹವನ್ನು ತೋರಿಸ್ತಾ ಇದ್ದಾರೆ? ಸರ್, ಮುಂದಿನ ಪೀಳಿಗೆಯಲ್ಲಿ ಅಂತ ಅಂದರೆ ಈಗ ನಾವು ಹೆಂಗೆ ಅನಾದಿ ಕಾಲದಿಂದ ಯಾವ ರೀತಿ ನಡ್ಕೊಂಬರ್ತೇವೆ, ನಮ್ಮ ಮಕ್ಕಳು ಸುಧಾ ಅದೇ ರೀತಿ ನಡ್ಕೊಂಡು ಹೋಗ್ಬೇಕು ಅನ್ನೋದೇ ನಮ್ಮ ಆಸೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯವನ್ನು ತಲುಪುವ ಉತ್ಸವ ಮೂರ್ತಿಗಳಿಗೆ ಸಾಕಷ್ಟು ರೀತಿಯ ಪೂಜಾ ಕಾರ್ಯಗಳನ್ನು ನೆರವೇರಿಸಲಾಗುತ್ತದೆ. ಸುಮಾರು 11 ಗಂಟೆಯ ವೇಳೆಗೆ ಉತ್ಸವ ಮೂರ್ತಿಗಳು ದೇವಾಲಯದಿಂದ ಗಿರಿ ಪ್ರದಕ್ಷಿಣೆಯ ಹಾದಿಯೆಡೆಗೆ ಮುಂದುವರಿಯುತ್ತವೆ. ಸರ್, ಮೆರವಣಿಗೆ ಉತ್ಸವದಲ್ಲಿ ತಮ್ಮದೇ ಪ್ರಮುಖ ಪಾತ್ರ ಇರುತ್ತೆ. ಸೊ ಏನೆಲ್ಲ ತಯಾರಿಗಳನ್ನು ಮಾಡ್ಕೊಳ್ತೀರಾ ಈ ಉತ್ಸವದಲ್ಲಿ ಪಾಲ್ಗೊಳ್ಳೋಕ್ಕೆ? ನಾವೆಲ್ಲ ಒಗ್ಗಟ್ಟಾಗಿ ಉತ್ಸವ ಮಾಡಿ ನಾವೆಲ್ಲ ಬೆಟ್ಟದ ತುಂಗ, ಕುರುಕೂರು, ಬಾರ್ಸೆ ಸುತ್ತಿ ನಾವು ಕತ್ಲೆಲೆಲ್ಲ ಉತ್ಸವ ಮಾಡ್ಕೊಂಬಂದು
3 ಗಂಟೆ ರಾತ್ರಿಗೆ ಶಿಡ್ಲಿ ಮಲ್ಲಿಕಾರ್ಜುನ ಸ್ವಾಮಿ ರಥೋತ್ಸವ ಮುಗಿದ ಮೇಲೆ 3 ಗಂಟೆ ರಾತ್ರಿ ದೇವಸ್ಥಾನಕ್ಕೆ ಇಟ್ಬಿಟ್ಟು ನಾವು ಹೋಯ್ತೀವಿ ಸರ್, ಅಮಾವಾಸ್ಯೆಯ ದಿನ ನಿಮ್ಮ ಸಮುದಾಯ ಬೆಟ್ಟದ ಮೇಲೆ ಒಂದು ರಾತ್ರಿ ತಂಗುತ್ತೆ. ಅದ್ರ ಬಗ್ಗೆ ಏನೆಲ್ಲ ಹೇಳೋದಾದ್ರೆ ಸರ್? ನಾವು ರಾತ್ರಿ 9 ಗಂಟೆಗೆ ಇಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಬೆಟ್ಟ ಹತ್ತಿ ನಾವೆಲ್ಲ ಬೆಟ್ಟ ಹತ್ತೀವಿ ಬೆಳಗಿನ ಜಾವ 5 ಗಂಟೆ ರಾತ್ರಿ ನಾವು ಇಳ್ದು ಉತ್ಸವ ಮಾಡ್ಕೊಂಬಂದು 11 ಗಂಟೆಗೆ ಶಿಡ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಇಟ್ಬಿಟ್ಟು ಹೋಗಿ ಊಟ ಗೀಟ ಎಲ್ಲ ಮುಗಿಸ್ಕೊಂಬಂದು ಪುನಃ 12 ಗಂಟೆಗೆ ಗಿರಿ ಸುತ್ತ ನಾವು ಬಳಸ್ಕೊಂಡು ಉತ್ಸವ ಮಾಡಿ ಇಡ್ತೀವಿ ಬೆಟ್ಟದಪುರದ ಸಂತ ಪ್ರದೇಶದಲ್ಲಿ ಶಿಥಿಲಾವಸ್ಥೆಯಲ್ಲಿರುವ ಗಣಪತಿ ದೇವಾಲಯದ ಮಂಟಪದ ಬಳಿಗೆ ಉತ್ಸವ ಮೂರ್ತಿಗಳು ಬರುವ ವೇಳೆಗೆ 100 ಭಕ್ತರು ದೀವಟಿಕೆಗಳೊಂದಿಗೆ ಜಮಾಯಿಸಿರುತ್ತಾರೆ. ಬಂಡಾರ್ಗಟ್ಟೆ ಏರಿಯ ಮೇಲೆ ಸಾಗಿ ಬರುವ ಉತ್ಸವ ಮೂರ್ತಿಗಳು ಬಸವೇಶ್ವರ ಕಾಲೋನಿಯ ದೇವಾಲಯವನ್ನು ತಲುಪುತ್ತವೆ. 100 ಸ್ಥಳೀಯ ಭಕ್ತರು ಸೇರಿ ದೇವರ ದರ್ಶನ ಭಾಗ್ಯ ಪಡೆಯುತ್ತಾರೆ.
ಮಲ್ಲಯ್ಯ ಸ್ವಾಮಿ ಎಲ್ಲಿಗೆ ಪಯಣ ಮಲ್ಲಿಗೆ ಬೆಳೆವ ಕೋಕೋರ ಮಲ್ಲಿಗೆ ಬೆಳೆವ ಕೋಕೋರ ಬೇದರೆ ಚೆಲ್ಲಿ ಬಿಟ್ಟವರ ಪರಿಚಯ ನನಗೊಂದು ಮಾತಾಳೆ ಕೊಟ್ಟೇವ ಬದಕಯ ಕಂಡು ಕೊಟ್ಟೇವ ಕರ್ಮಿ ಬದಕಯ ಉಂಡು ತಯಲ ನೆನ್ಕೊಳೆ ಅಂದಕ್ಕೆ ಅರ್ಧಗೋಡು ಚಂದಕ್ಕೆ ನರಸೀಪುರ ಗೊಂಬೆ ಕಿತ್ರದ ಮಡಿಕೇರೆ ಗೊಂಬೆ ಕಿತ್ರದ ಮಡಿಕೇರೆ ಬೇದರೆ ಕಂಬಕ್ಕೆ ಮರುದೀಪ ಕನ್ನಡಿ ಕೈ ತೆಪ್ಪಿ 12 ಚೂರಾಗೆ ಹೆಣ್ಣಿನ ಮನಸ್ಸು ಎರಡಾಗೆ ಹೆಣ್ಣಿನ ಮನಸ್ಸು ಎರಡಾಗೆ ಎಣ್ಣೆ ನನ್ನ ಮೇಲೆ ನಿನಗಾಕೆ ಮುನಿಸೋ ದಾರಿಯುದ್ದಕ್ಕೂ ಭಕ್ತರ ಹಸಿರು ಮಂಟಪಗಳ ಆತಿಥ್ಯ ಸ್ವೀಕರಿಸುವ ಉತ್ಸವ ಮೂರ್ತಿಗಳು ರಾಮನವಮಿ ತೋಪನ್ನು ತಲುಪುತ್ತವೆ. ಇಲ್ಲಿ ಸುಮಾರು 800 ವರ್ಷಗಳಿಗೂ ಹಳೆಯದಾದ ಶ್ರೀರಾಮನ ದೇವಾಲಯವಿದೆ. ಶ್ರೀರಾಮ ದೇವಾಲಯದ ಸುತ್ತ ಪ್ರದಕ್ಷಿಣೆ ಹಾಕುವ ಉತ್ಸವ ಮೂರ್ತಿಗಳ ಮೆರವಣಿಗೆಯ ದೃಶ್ಯ ರೋಮಾಂಚನಕಾರಿಯಾಗಿರುತ್ತದೆ. ಜಾತಿ ಭೇದಗಳಿಲ್ಲದೆ, ವಯಸ್ಸಿನ ಅಂತರವಿಲ್ಲದೆ ನಿಷ್ಠೆಯಿಂದ ದೀವಟಿಕೆ ಹಿಡಿಯುವ ಭಕ್ತರು ಉತ್ಸಾಹದಿಂದ ಈ ಪ್ರದಕ್ಷಿಣೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಮತ್ತೆ ಸಾಕಷ್ಟು ಹಸಿರು ಮಂಟಪಗಳಲ್ಲಿ ಪೂಜೆ ಸಲ್ಲಿಕೆಯಾದ ಬಳಿಕ ದೀವಟಿಕೆ ಮೆರವಣಿಗೆಯು ಕವಲು ಹಾದಿ ಗುಡಿ ತಲುಪುತ್ತದೆ. ಈ ವೇಳೆಗೆ ಗಿರಿ ಪ್ರದಕ್ಷಿಣೆಯ ದಾರಿಯು ದೀವಟಿಕೆ ಭಕ್ತರಿಂದ ತುಂಬಿ ಹೋಗಿರುತ್ತದೆ.
ಮುಂದೆ ಉತ್ಸವ ಮೂರ್ತಿಗಳ ಮೆರವಣಿಗೆ ಬೆಟ್ಟದ ತುಂಗ ಹಾಗೂ ಕುಡುಕೂರು ಗ್ರಾಮಗಳ ಕಡೆಗೆ ಸಾಗುತ್ತದೆ. ಬೆಟ್ಟದ ತುಂಗದಲ್ಲಿ ಸೇರುವ ಭಕ್ತಸಾಗರ ಹಾಗೂ ಕುಡುಕೂರಿನ ಬೆಳಕಿನ ವೈಭವವನ್ನು ಮುಂದಿನ ಸಂಚಿಕೆಯಲ್ಲಿ ಕಣ್ತುಂಬಿಕೊಳ್ಳೋಣ. ನಮಸ್ಕಾರ. ಕ್ಷಣ ಕ್ಷಣಕ್ಕೂ ಕೂಡ ದೀವಟಿಕೆ ಹಿಡಿಯುವಂತಹ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ತಂಡಗಳಾಗಿ ಆಗಮಿಸಿ ಈ ಮೆರವಣಿಗೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಮುಂದೆ ಬೆಟ್ಟದ ತುಂಗ ಹಾಗೂ ಕುಡುಕೂರು ಕಡೆ ಸಾಗುವಂತಹ ಈ ಮೆರವಣಿಗೆ ಯಾವ ರೀತಿ ಸಾಗುತ್ತೆ, ಅಲ್ಲಿ ಯಾವ ರೀತಿಯ ದೃಶ್ಯ ವೈಭವಗಳಿರುತ್ತೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ನಮಸ್ಕಾರ.